ಯಾಕೋ ಹಿಂದೆ ಡೋರ್ ತೆಗಿತಾ ಇದ್ಯಾ? ಬಂದಿದ್ದೀನಿ 1000 ರೂಪಾಯಿ ಅಂತೆ. ಅದು ಕರೆಕ್ಟ್ ಬರ್ತಾ ಇಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಏನಿಲ್ಲ ಗೈಸ್, ಇವತ್ತು ನಾನು ಏಮನ್ನು ಬೆಂಗಳೂರಿಗೆ ಹೊರಟಿದ್ದೀವಿ. ಇನ್ನೂ ಅವ್ನು ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಅವ್ನು ತೋರಿಸ್ತೀವಿ. ಗೈಸ್, ಏಮನ್ ಯಾಕೋ ಹಿಂದೆ ಡೋರ್ ತೆಗಿತಾ ಇದೆಯಾ? ಏಮನ್ ಯಾಕೆ ಹಿಂದೆ ಡೋರ್ ತೆಗಿತಾ ಇದೆಯಾ? ಗೈಸ್ ನೋಡಿ, ಮುಂದೆ ಬರೋ ಅಂದ್ರೆ ಹಿಂದೆ ಡೋರ್ ತೆಗ್ದಿ ಆಮೇಲೆ ಮುಂದೆ ಡೋರ್ ಬರ್ತಾನೆ. ಏಕೆ ಲಂಚ್ ತಂದಿದ್ಯಾ? ಏಕೆ? ಓ ಯಪ್ಪ ಗೈಸ್, ಈ ತರ ಒಬ್ಬ ಮನುಷ್ಯ ಈ ತರ ಚೇಂಜ್ ಆಯ್ತಾನೆ. ಪರ್ಫೆಕ್ಟ್ ಡಯಟ್ ಅಂತೆ. ನಾನು ಹೋಗ್ಬೇಕಾಗಿತ್ತು ಗೈಸ್ ಜಿಮ್ಗೆ. ಟೈಮ್ ಸಿಕ್ಕಿಲ್ಲ, ಒಂದು ಸ್ವಲ್ಪ ಕೆಲಸ ಐತೆ, ಅದು ಮುಗಿಸ್ಕೊಂಡು ಹೋಗ್ತೀನಿ. ಸುಳ್ಳು ಗೈಸ್, ಸೋಂಬೇರಿ ಅಂತ ಏನಿಲ್ಲ, ನನಗೆ ಕೆಲಸ ಐತೆ, ಅದಕ್ಕೆ ಹೋಗಕ್ಕಾಗಿಲ್ಲ. ಸೋಮವಾರದಿಂದ ಹೋಗೋಣ ಅಂತ ಅನ್ಕೊಂಡಿದೀನಿ. ಸೋಮವಾರದಿಂದ ಹೋಗಿ 3 months ಡಯಟ್ ಮೇಂಟೈನ್ ಮಾಡ್ತಾ ಇದೀನಿ ಗೈಸ್. 3 months ಚಾಲೆಂಜ್ ಅಂತ ನೋಡಿ. ಅವಳು ನೆಕ್ಸ್ಟ್ ದಿನ 3 months ಬರ್ತಾಳೆ ಅಂತ. ಸೋಮವಾರದಿಂದ ಆಗ್ತಾಳಂತೆ ಬ್ಲಾಗು, ಜಿಮ್ ಬ್ಲಾಗು ಸೋಮವಾರದಿಂದ. ಹಂಗೆ ಗೈಸ್, ಇವಾಗ ಹೊರಟಿದೀವಿ ಬೆಂಗಳೂರಿಗೆ. ಜಸ್ಟ್ ಇವಾಗ ಇವನಿಗೋಸ್ಕರ ವೇಟ್ ಮಾಡಿ ಸಾಕಾಯ್ತು ನನಗಂತೂ. ಬಿಸಿಲು ಅಂತೆ ಗೈಸ್. ಇವಾಗ ಹೋಗ್ತಾ ಇದೀವಿ, ಪೆಟ್ರೋಲ್ ಹಾಕ್ಸ್ಕೊಂಡು ಓಡ್ತೀವಿ ಗೈಸ್. ಅಲ್ಲೇ ನಾವು ಬೆಂಗಳೂರು ಹತ್ರ ಇದ್ದೀವಿ. ಮಲ್ಲೇಶ್ವರಂ ಹೋಗ್ಬೇಕಂತ ಹೇಳಿ ಬಟ್ಟೆ ಪರ್ಚೇಸ್ ಮಾಡಬೇಕು ಗೈಸ್. ಆಮೇಲೆ ಐಸ್ ಟೆಸ್ಟ್ ಮಾಡಿಸ್ಬೇಕಾಗಿದೆ. ಅವಾಗ 2 years ಏನೋ ಆಯಿತು. ಸ್ಪೆಕ್ಸ್ ಡ್ಯಾಮೇಜ್ ಆಗ್ಬಿಟ್ಟೈತೆ, ಅದಕ್ಕೆ ಹಂಗೆ ಸ್ಪೆಕ್ಸ್ ತಗೊಂಡು ಹಂಗೆ ಶಾಪಿಂಗ್ ಮಾಡಿಕೊಂಡು ಬರೋಣ ಅಂತ ಇದ್ದೀವಿ. ಬನ್ನಿ ಗೈಸ್. ನೋಡಿ ಗಾಯ್ಸ್, ಗೊರ್ಕೆ ಹೊಡಿತಾವನೆ ಗುರ್ಗ. ನನ್ಗಂತೂ ನಿದ್ದೆ ಎಳಿತೈತೆ, ಇವನಂತೂ ನಿದ್ದೆ ಮಾಡ್ತಾವನೆ. ನಾ ಈ ಟ್ರಾಫಿಕಲ್ಲಿ ಅಪ್ಪ ದೇವ್ರೆ ನಿದ್ದೆ ಮಾಡ್ತಾನೆ. ಹೇಳ್ತಾ ಇದೀನಿ ನಿದ್ದೆ ಮಾಡಬೇಡ ಕಣೋ ಅಂತ, ನಿದ್ದೆ ಮಾಡ್ತಾನೆ ಅವನು ಯಾವಾಗಲಿಂದ. ಎದೊಳ ಏಮನ್, ನನಗಂತೂ ನಿದ್ದೆ, ನನಗೂ ಎಳಿತೈತೆ, ಇವನು ನಿದ್ದೆ ಮಾಡ್ತಾನೆ ಗೈಸ್. ನಾನು ಚೈತ್ರ ಸಲೂನ್ಗೆ ಬಂದಿದ್ದೀನಿ. ಬನ್ನಿ. ಬಟ್ ಚೈತ್ರ ಇಲ್ಲ, ಗೈಸ್, ಇದೇ ಸಲೂನ್ ಚೈತ್ರ. ಗೈಸ್, ಫೈನಲಿ ನನಗೆ ಈ ಲುಕ್ ಬಂದಿದೆ. ಗೈಸ್, ಇದು ನೋಡಕ್ಕೆ ಸಕ್ಕತ್ತಾಗೈತೆ, ಬಟ್ ಇದು 10,000 ರೂಪಾಯಿ ಅಂತೆ. ಬಟ್ ತಗೊಳ್ಳೋಣ ಬೇಡವಂತ ಯೋಚನೆ ಮಾಡ್ತಾರೆ, ಬಟ್ ಹೆವಿ ಇಷ್ಟ ಆಗೈತೆ. ಸೊ ಇನ್ನೂ ವೆರೈಟಿ ಡಿಸೈನ್ಸ್ ಇದೆ, ನೋಡೋಣ. ಇದು ಟ್ರಯಲ್ ಮಾಡಿ ನೋಡ್ತೀವಿ, ಇಷ್ಟ ಆಗುತ್ತೆ ತಗೋಬೇಕು. ಗೈಸ್, ನನಗಂತೂ ಹೆವಿ ಖುಷಿ ಐತೆ, ಯಾಕಂದ್ರೆ ನನಗೆ ಒಳ್ಳೆ ಸೆಲೆಕ್ಟ್ ಆಗಿರೋ ಬಟ್ಟೆ ಸಿಕ್ತು ಅಲ್ವನ ಹೇಮನ್? ಏನು ಅನಿಸ್ತೈತೆ? ಹಾಂ ಹೇಳ. ಹೆವಿ ಕಾಸ್ಟ್ಲಿ ಆಯ್ತಲ್ವಾ? ಬಟ್ ಗೈಸ್, ನನಗಂತೂ ಹೆವಿ ಕಾಸ್ಟ್ಲಿ ಆಯಿತು. ಬಟ್ ಏನು ಮಾಡೋಕ್ಕಾಗುತ್ತೆ, ಇಷ್ಟ ಆಗಿರೋದು ವಸ್ತುನೇ ಆಗಲಿ ಮನುಷ್ಯನೇ ಆಗಲಿ ಬಿಡೋಕೆ ಹೋಗ್ಬಾರ್ದು ಗೈಸ್, ತೊಗೊಂಬಿಡ್ಬೇಕು ನನಗಂತೂ. ಬಟ್ ಹೆವಿ ಅಂದರೆ ಹೆವಿ ಕಾಸ್ಟ್ಲಿ ಆಯಿತು. ಬಟ್ ಹೊಟ್ಟೆ ಉರಿತೈತೆ, ಏನು ಮಾಡ್ತೀರಾ ಅಲ್ವ ನೇಮನ್? ನನಗೇನು ಉರಿತಲ್ಲ ಗೈಸ್, ಇರಲಿ ಬಿಡಿ ಗೈಸ್. ಅದು ಹಾಕೊಂಡು ಒಂದು ಫೋಟೋಶೂಟ್ ಮಾಡ್ತೀನಿ, ಅವಾಗ ಹೆಂಗೆ ಲುಕ್ಕಿಂಗ್ ಇದೆ ಅಂತ ಹೇಳಿರಂತೆ. ಹಾಕೊಂಡು ಮಾಡಬೇಕಲ್ವಾ? ಸೆಲೆಕ್ಟಿಕ್ಸ್ 800 ಫೋನ್ ಪೇ ಮತ್ತೆ ಇಲ್ಲೇ ಕೊಡು ಗೈಸ್. ನೋಡಿದ್ದೀವಿ 9,000 ಆಗಿದೆ. ಹೊಟ್ಟೆ ಉರಿತೈತೆ, ಮನೆಗೆ ಕಾಸು ಕೊಡ್ತಾವನೆ ಗೈಸ್.
ಪೈಸಾ ಗೈಸ್ 9,000 ಆಗಿದೆ, ಬೇಜಾರಾಗ್ತೈತೆ. ಏನು ಮಾಡೋಕ್ಕಾಗುತ್ತೆ, ಇಷ್ಟ ಆಗಿರೋ ತಗೋಬೇಕಷ್ಟೇ ಅಲ್ವಾ ಮೇಡಮ್? मैडम को कन्नड़ में कन्नड़ नहीं She's not reacting. ये समझ गई, पसंद है बट ज्यादा लग रहा है. हाँ ಇರ್ರಿ, ಸ್ವಲ್ಪ ಸ್ವಲ್ಪ ಬರುತ್ತೆ ಅಲ್ಲ ಕನ್ನಡ ನಿಮಗೆ? हाँ मैं थोड़ा थोड़ा जानते हो ना. ಡಿಸ್ಕೌಂಟ್ ಮಾಡಿ. ಗಾಯ್ಸ್ ಹೊಟ್ಟೆ ಉರಿತೈತೆ. ತೋರಿಸಿ ಬಿಲ್ಲು ಗಾಯ್ಸ್. 10,000 ಎಲ್ಲ ಅದು ಕರೆಕ್ಟ್ ಗೊತ್ತಾಯ್ತು, ಉಲ್ಟಾ ಗೊತ್ತಾಯ್ತು. ಕಾಣಿಸಿದೆ ಬಿಡು. 10,000 ಆಯಿತು ಗಾಯ್ಸ್, ಬರೀ ಒಂದೇ ಒಂದು ಜೊತೆಗೆ. ಬೇಜಾರಾಯ್ತೈತೆ, ಹೋಗ್ಲಿ ಬಿಡಿ. ಖುಷಿಯಾಗಿದ್ದೀನಿ, ಯಾಕಂದರೆ ಚೆನ್ನಾಗಿರೋ ಸಿಕ್ತಂತಲ್ವನೋ. ನನ್ನೇನೋ ಹೋಗಿದ್ರೆ ಜಾಸ್ತಿ ಖುಷಿ ಆಗಿರೋದು ಇವಳಿಗೆ. ಅವಳಲ್ವಾ ಬಿಡಿ, ಖುಷಿ ಒಂಚೂರು ಕಡಿಮೆ ಇರ್ತದೆ ಖುಷಿ. ಓಕೆ ಗಾಯ್ಸ್, ಇವಾಗ ಕುಣಿಗಾಲ್ಗೆ ಹೊರಟಿದ್ದೀವಿ. ಆಮೇಲೆ ಗಾಯ್ಸ್ ಹೆವಿ ಟ್ರಾಫಿಕ್ ಐತೆ ಒಟ್ನಲ್ಲಿ, ಹೆವಿ ನೋಡ್ತಾ ಇದ್ದೆ ನನ್ಗೆ ಇನ್ನೂ ಬೇಜಾರಾಗ್ತೈತೆ ಅಲ್ಲ ಗೈಸ್. ನನಗೆ ಸೀರಿಯಸ್ ಆಗಿ ಅವ್ನು ನೋಡ್ತಾ ಇದ್ರೆ ಎಷ್ಟು ಬೇಜಾರಾಗ್ತೈತೆ ಅಂದರೆ ಅಷ್ಟು ಬೇಜಾರಾಗ್ತೈತೆ ಅಲ್ವೇನೋ? ಬೇಜಾರಾಗ್ತೈತೆ ಆಗ್ತಾ ಅಲ್ವಾ ನಿಂಗೆ? ಯಾಕೆ ಹೆಂಗೆ? ಹಾಂ, ಅವನ ಕಷ್ಟ ಯಾರಿಗೆ ಹೇಳೋಣ ಗಾಯ್ಸ್? ಅವನ ಕಷ್ಟ ನನಗೆ ಮಾತ್ರ ಗೊತ್ತು ಬಿಡಿ, ಸುಮ್ಮನೆ ಅಲ್ವಾ ಯಮನ್? ಹಾಂ, ಅವ್ರ ಹೆಂಡತಿ ಸತ್ತಗೋಳಂತೆ ಗಾಯ್ಸ್. ಇವಾಗ 9:15 ಆಯಿತು, ಮನೆಗೆ ಬಂದು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಕಂಟೆಸ್ಟ್ ಮಾಡ್ಸೋಕೆ ಹೋಗಲಿಲ್ಲ, ಲೇಟ್ ಆಗೋಯ್ತು ಅಲ್ಲೇ. ಆವಾಗಲೇ 8 ಗಂಟೆ ಆಗ್ಬಿಟ್ಟಿತ್ತು, ಅದಕ್ಕೇನೆ ಹೋಗೋಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬಾಯ್.